Hello, Namaskara. Welcome back. Welcome to Num Diploma channel. So, dear students, first round option entry link KA ಕಡೆಯಿಂದ ಎನೇಬಲ್ ಆಗಿದೆ. ಆಸ್ ಯೂಶುವಲ್ ನಾನು ಹೇಳಿದ್ದೆ ನಿಮಗೆ ಇವತ್ತು ಎನೇಬಲ್ ಆಗುತ್ತೆ ಅಂತ ಶೆಡ್ಯೂಲ್ ಬಿಟ್ಟಿದ್ರು. ಸೊ 11 o'clock ಅಂತ ಹೇಳಿದ್ರು. 11 o'clock ಮಾಡಲಿಲ್ಲ, ಅರೌಂಡ್ 2:30 ಮಾಡಿದ್ರು. ಇದನ್ನು ಹೇಳಿದ್ದೆ ನಿಮಗೆ. ಸೊ ಇವಾಗ ಮೇನ್ ಏನು ಮಾಡಬೇಕಾದ್ರೆ ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ, ಆಪ್ಷನ್ಸ್ನ ಎಂಟ್ರಿ ಮಾಡಿ. ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳಕ್ಕೆ ಸಪೋರ್ಟ್ ಬೇಕಾ, ನನಗೆ ಪಿಂಗ್ ಮಾಡಿ, ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಎನಿ ಸಪೋರ್ಟ್ ಯು ನೀಡ್ ಯು ಕ್ಯಾನ್ ಪಿಂಗ್ ಮೀ ಡೈರೆಕ್ಟ್ಲಿ. ಓಕೆ, ವಾಟ್ಸಪ್ ಲಿಂಕ್ ಎಲ್ಲ ಗ್ರೂಪಲ್ಲಿದೆ, ಇಲ್ಲ ಕಾಣಿಸಿರೋ ನಂಬರ್ಗೆ ಈ ನಂಬರ್ ವಾಟ್ಸಪ್ ಮಾಡ್ಬೋದು ನೀವು ಇಲ್ಲಿ. ಓಕೆ, ಸೊ ಇವಾಗ ಆಪ್ಷನ್ ಎಂಟ್ರಿ ಯಾವ ಥರ ಬರುತ್ತೆ ಒಂದು ವ್ಯೂ ನೋಡೋದಾದರೆ ನೋಡಿ, ಇಲ್ಲಿ KA ಹೋಮ್ ಪೇಜ್ಗೆ ಹೋದರೆ ನೋಡಿ, ಇಲ್ಲಿ ಮುಖಪುಟ ಅಂತಿದ್ರೆ KA ಹೋಮ್ ಪೇಜ್ಗೆ ಹೋದರೆ ಸೊ ಅಲ್ಲಿ ಇಲ್ಲೇ ಡೈರೆಕ್ಟಾಗಿ ಸಿಗುತ್ತೆ ನಿಮಗೆ. ಇಲ್ಲ ಅಂತಂದರೆ ನೀವು ಅಡ್ಮಿಷನ್ಸ್ಗೆ ಹೋದರೆ ಡಿಪ್ಲೊಮೋ DC 2024 ಅಂತ ಹೋದರೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ಡಿಪ್ಲೊಮೋ CET 2024 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಈ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡ್ಕೊಬೋದು, ಇಲ್ಲ ಗ್ರೂಪ್ಸ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಸೊ ಫಸ್ಟ್ ನಿಮಗೆ DCT ನಂಬರ್ ಎಂಟ್ರಿ ಮಾಡಬೇಕು, ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಮಾಡಿದಾಗ ಈ ಥರ ಬರುತ್ತೆ ನಿಮಗೆ ಇಲ್ಲಿ. ಸೊ ಲಾಗಿನ್ ನಿಮ್ಮದು CET ನಂಬರು ಮತ್ತು ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಂಡು ಕೊಡಬೇಕು. ಸ್ಟೂಡೆಂಟ್ಸ್ ನಿಮಗೆ ಲಾಗಿನ್ ಆದಾಗ ಈ ಥರ ಒಂದು ಹೋಮ್ ಪೇಜಿಗೆ ಬರ್ತೀರಾ. ಹೋಮ್ ಪೇಜಿಗೆ ಬಂದಾಗ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 9, 7, 24, 13, 10 ಅಂತ ಕೊಟ್ಟಿದ್ದಾರೆ. 11 AM ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ 1 ಗಂಟೆ 10 ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಯೂಶಲಿ 2 hours ಲೇಟ್ ಆಗಿದೆ, ಬಟ್ ಕ್ಲೋಸ್ ಮಾತ್ರ ಶಾರ್ಪ್ 11 AM ಮಾಡ್ತಾ ಇದ್ದಾರೆ, ಅಂದರೆ 11. ಓಕೆ, ಸೊ ಹೇಳಿದ್ನ ರಫ್ಲಿ ಇವತ್ತು 10th 11th 1.5-2 days ರಫ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ಎಕ್ಸಾಂಪಲ್ ಬೇಕಾ ಕ್ಲಿಕ್ ಮಾಡಿ, ಇಲ್ಲಿ ಶಾರ್ಟ್ ಡೀಟೇಲ್ ಅಂದರೆ ರಿಪೋರ್ಟ್ ಆಮೇಲೆ ಜನರೇಟ್ ಮಾಡೋದಕ್ಕೆ. ಲಾಗೌಟ್ ಮಾಡಬೇಕಂದ್ರೆ ಇಲ್ಲಿ ಕೋರ್ಸ್ ಲಿಸ್ಟ್ ಬೇಕು ಅಂದರೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕೋರ್ಸ್ ಲಿಸ್ಟ್ ಜನರೇಟ್ ಆಗುತ್ತೆ ನೋಡಿ, ಎಷ್ಟು ಕೋರ್ಸಸ್ ಇದೆ ಅಂತ. ಇದೆಲ್ಲ ಚೇಂಜಸ್ ಆಗಿದೆ ನಿಮಗೆ ತಿಳ್ಕೊಬೋದು ನೀವು ಇಲ್ಲಿ. ಓಕೆ, ಏನು ಅಪ್ಡೇಟ್ ಹೊಸ ಕೋರ್ಸ್ ಆಡಪ್ ಇಲ್ಲಿ ಬರುತ್ತೆ ಇಲ್ಲಿ. ಅದೇ ಥರ ಕಾಲೇಜ್ ಲಿಸ್ಟ್ ಬೇಕು ಅಂದರೆ ಇಲ್ಲಿ ಹೋದರೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕೊಡಿ ಇಲ್ಲಿ. ಸೊ ಇಲ್ಲಿ ಬರುತ್ತೆ ಎಲ್ಲ ಕಂಪ್ಲೀಟ್ ಕಾಲೇಜಸ್ ಬರುತ್ತೆ ನಿಮಗೆ. ಅಂದರೆ ಈ ಆಪ್ಷನ್ ಎಂಟ್ರಿಲಿ ಏನೇನಿರುತ್ತೆ ಕಂಪ್ಲೀಟ್ ಕಾಲೇಜ್ ಲಿಸ್ಟು ನೋಡಿ. ಇಲ್ಲಿ ಗೌರ್ಮೆಂಟಾ, ಏಡೆಡ್ಡಾ, ಮತ್ತು ಕೋಡ್ ಯಾವುದು, ಮತ್ತು ಡೇಟಾ, ಓಕೆ ಎಲ್ಲ ಬರುತ್ತೆ ನಿಮಗೆ. ಯಾವ ಬ್ರಾಂಚ್ ಇದೆ ಎಲ್ಲ ಬರುತ್ತೆ ನಿಮಗೆ. ಓಕೆ, ಸೊ ದಿಸ್ ಇಸ್ ದ ಡೀಟೇಲ್ ಥಿಂಗ್ ಯು ನೀಡ್ ಟು ನೋ. ಓಕೆ, ಇದಾದಮೇಲೆ ನಿಮಗೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಫಸ್ಟ್ ಅಗ್ರಿ ಅಂತ ಕೇಳುತ್ತೆ. ಏನು ಅಂದರೆ ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಹ್ಯಾವ್ ಟು ಎಂಟರ್ ಆಲ್ ಆಪ್ಷನ್ಸ್ ಟು ವಿಚ್ ಐ ಆಮ್ ಎಲಿಜಿಬಲ್ ಇರ್ರೆಸ್ಪೆಕ್ಟಿವ್ ಆಫ್ ದ ಅವೈಲಬಿಲಿಟಿ ಆಫ್ ಸೀಟ್ಸ್. ಆಲ್ಸೋ ಐ ಆಮ್ ಅವೇರ್ ದಟ್ ದ ಆಪ್ಷನ್ ಎಂಟ್ರಿ ಪೋರ್ಟಲ್ ವುಡ್ ಬಿ ಅವೈಲಬಲ್ ಓನ್ಲಿ ಒನ್ಸ್ ಟು ಎಂಟರ್ ಆಪ್ಷನ್ಸ್ ಅಂತ ಇದೆ. ಸೊ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದಕ್ಕೆ ನಿಮಗೆ ಮಾಕ್ ಅಲಾಟ್ಮೆಂಟ್ಗೆ ಮುಂಚೆ ಒಂದ್ಸಲಿ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಒಂದ್ಸಲಿ ಇಲ್ಲ ಆಪ್ಷನ್ಸ್ ಕೊಡುತ್ತೆ. ಅದಾದಮೇಲೆ ಸೆಕೆಂಡ್ ರೌಂಡ್ಗೆ ಒಂದೇ ಸಲ ಆಪ್ಷನ್ ಕೊಡೋದು, ಅದನ್ನೇ ಇಂಡಿಕೇಟ್ ಮಾಡ್ತಾ ಇರೋದವರು ಗೊತ್ತಿರಲಿ ಅಂತ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಬಂದಾಗ ಇಲ್ಲಿ ಏನಿಲ್ಲ, ಇಲ್ಲಿ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಕೋರ್ಸ್ ಅಂತ ಇದೆ, ಸೆಲೆಕ್ಟ್ ಮಾಡಿದ್ರೆ ಕೋರ್ಸ್ ವೈಸ್ ಬೇಕು. ಫಾರ್ ಎಕ್ಸಾಂಪಲ್ ನೀವು ಪರ್ಟಿಕ್ಯುಲರ್ ಕೋರ್ಸ್ ನೋಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಎಲ್ಲ ಇವಾಗ CS ನೋಡ್ತಾ ಇರ್ತೀರಾ, ಅಥವಾ EC ನೋಡ್ತಾ ಇರ್ತೀರಾ ನೋಡಿ. ಇಲ್ಲಿ EC ಇವಾಗ BX ನೋಡಿ, ಇಲ್ಲಿ ಇದೆ BTech CS, ಇದು ಆಟೋನಮಸ್ ಕಾಲೇಜಸ್ ನೋಡಿ, ಇದು ಬರುತ್ತೆ ನಿಮಗೆ ಇಲ್ಲಿ. ಓಕೆ, ಇಂಡಿಕೇಟ್ ಆಗುತ್ತೆ ನೋಡಿ. BT ಕ್ರೈಸ್ಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ ಇವೆಲ್ಲ ಇಂಡಿಕೇಟ್ ಆಗುತ್ತೆ. ನೀವು ಬೇಡ ಕಾಲೇಜ್ ವೈಸ್ ಸರ್ಚ್ ಮಾಡಬೇಕಂದ್ರೆ ಸುಮ್ಮನೆ ಕಾಲೇಜ್ ವೈಸ್ ಹೋಗ್ಬಿಡಿ, ಈಸಿಯಾಗಿ ಬೆಟರ್ ವೇ ಅಂದರೆ ಕಾಲೇಜ್ ವೈಸ್ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ UVC ಅಂತ ಕೊಡಿ, UVC ಇಂಡಿಕೇಟ್ ಆಗುತ್ತೆ. UVC ಎಷ್ಟು ಇದು ಇಂಡಿಕೇಟ್ ಆಗುತ್ತೆ. ಏನು ನೀವು ಪ್ರಿಯಾರಿಟಿ ಮಾಡ್ಕೊಂಡಿದ್ದೀರಾ ಅಂದರೆ ಈ ಥರ ಲಿಸ್ಟ್ ಒಂದು ರೆಡಿ ಮಾಡ್ಕೊಂಡಿದ್ದೀರಾ. ಈ ಲಿಸ್ಟ್ ರೆಡಿ ಮಾಡ್ಕೊಂಡಾಗ ಕಾಲೇಜ್ ಕೋಡ್ ಹಾಕ್ಬಿಟ್ಟು ಜಸ್ಟ್ ನಿಮ್ಗೆ ಯಾವ ಇನ್ಫಾರ್ಮೇಷನ್ ಇದಿದೆ ಅಂದರೆ ಯಾವುದು ಬ್ರಾಂಚಸ್ ತೊಗೊಂಡಿದ್ದೀರಾ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದೇ ಆರ್ಡರ್ ಕೊಡ್ತೀನಿ ಅಂತಂದರೆ ನೋಡಿ, ಇಲ್ಲಿ ಫಸ್ಟು BMS ಇದೆ, ಆಮೇಲೆ ಸಿದ್ಧಗಂಗಾ ಇದೆ. ಓಕೆ, ಅಲ್ಲಿ 1 ಅಂತ ಕೊಡಬೇಕು, ಎಲೆಕ್ಟ್ರಿಕಲ್ಗೆ ಇನ್ಫಾರ್ಮೇಷನ್ 2 ಅಂತ ಕೊಡಬೇಕು. ನೀವು ಮಾಡಂಗಿದ್ರೆ ನಾನು ಹೇಳ್ತಾರೆ ಎಕ್ಸಾಂಪಲ್ ಹೇಳ್ತಾ ಇರೋದೆ. ಸೊ ಇದು ರೆಡಿ ಮಾಡ್ಕೊಂಬಿಡಿ, ಅದನ್ನು ಹೇಳಿದ್ದು. ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ನಾನು ಇದನ್ನೇ ಹೇಳ್ತಾ ಇದ್ದೀನಿ ನಿಮಗೆ, ಇದು ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಥರ ಲಿಸ್ಟ್ ಬೇಕು ಅಂದರೆ ನನಗೆ ಇವಾಗಲೂ ಪಿಂಗ್ ಮಾಡಿ, ಡಿಸ್ಕೌಂಟ್ಸಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಪ್ರೊವೈಡ್ ಮಾಡ್ತೀನಿ ನಿಮಗೆ, ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನೀವೇನು ಅಪ್ಡೇಟ್ ಮಾಡ್ತೀರಾ ಇಲ್ಲಿ ಬಂದಿರೋ ನೋಡಿ, ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇದು ಸಾರ್ಟೆಡ್ ಲಿಸ್ಟ್ ನೋಡಿ. ಇಲ್ಲಿ ಇದು ಬಂದು ಕಾಲೇಜ್ ಕೋಡ್ ಇಂಡಿಕೇಟ್ ಆಗೋದು, ಇದು ಬಂದು BB ಅನ್ನೋದು ಕೋರ್ಸ್ ಕೋಡ್. ಓಕೆ, ಕೋರ್ಸ್ ಕೋಡ್ ನಿಮ್ಗೆ ಬರುತ್ತೆ ನೋಡಿ. ಇಲ್ಲಿ BB ಅನ್ನೋದು ಕೋರ್ಸ್ ಕೋಡ್ ಬರುತ್ತೆ. ಇಲ್ಲಿ BB ಅಂತಂದ್ರೆ BTech ಇನ್ EC ಅಂದ್ಬಿಟ್ಟು ಅವ್ರು EC ಕ್ಲೈಮ್ ಮಾಡಿದ್ದಾರೆ. ಓಕೆ, ಸೊ ಈ ಸ್ಟೂಡೆಂಟ್ EC ಕ್ಲೈಮ್ ಮಾಡಿದ್ದಾರೆ. ಸೊ ಇದು ಬಂದು ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್. ಇವಾಗ ಇದು ಬೇಡವಾ, ಇಲ್ಲಿ ಜಸ್ಟ್ 0 ಸೆಲೆಕ್ಟ್ ಮಾಡಬೇಕು. ಇಲ್ಲಿ 0 ಟೈಪ್ ಮಾಡಿಬಿಟ್ಟು ಎಂಟರ್ ಅಂತ ಕೊಟ್ಟರೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದು ಕೊಡ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಕೊಡ್ತೀನಿ. ಸೊ ಇಲ್ಲಿ 22 ಅಂತ ಕೊಟ್ಟಿದ್ದಾರೆ, ಇಲ್ಲಿ 23 ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಬರುತ್ತೆ ಇಲ್ಲಿ. ಓಕೆ ನೋಡಿ, ಇಲ್ಲಿ ಬಂತಿಲ್ಲ 23 ಬಂತಿಲ್ಲಿ, ಇದು ಅವ್ರು ಬೇಕಾಗಿಲ್ಲ, ಬಟ್ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ಬೇಡವಾ, ಜಸ್ಟ್ 0 ಅಂತ ಹೋಗ್ಬಿಟ್ಟು ಅಪ್ಡೇಟ್ ಅಂತ ಕೊಡಿ. ಸೊ ಆಟೋಮೆಟಿಕ್ ಹೊಟ್ಟೋಗೋದು ನೋಡಿ, ಹೊಟ್ಟೋಯ್ತು ನಿಮ್ಗೆ ಇಲ್ಲಿ. ಓಕೆ, ಸೊ ಇದೇನಾಗುತ್ತೆ, ಈಚ್ ಟೈಮ್ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಇಲ್ಲಿ. ಓಕೆ, ಈಚ್ ಟೈಮ್ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇದು ಬೇಕಾ ನೋಡಿ, ಶಾರ್ಟ್ ಅಂತ ಕೊಡ್ರಿ, ಡೌನ್ಲೋಡ್ ಆಗುತ್ತೆ. ಶಾರ್ಟ್ ಬರೀ ಕೋರ್ಸ್ ಇಂಡಿಕೇಟ್ ಆಗುತ್ತೆ. ಇಲ್ಲ ಡೀಟೇಲ್ಡ್ ಅಂತ ಕೊಡಿ, ನಿಮ್ಗೆ ಏನು ಮಾಡುತ್ತೆ, ನಿಮ್ಮ ಡೀಟೇಲ್ಸ್ ಏನು ಎಂಟ್ರಿ ಮಾಡಿದ್ದೀರಾ ಎಲ್ಲ ಇಂಡಿಕೇಟ್ ಆಗುತ್ತೆ ನೋಡಿ. ಇಲ್ಲಿ ಡೀಟೇಲ್ಸ್ ಎಲ್ಲ ಇಂಡಿಕೇಟ್ ಆಗುತ್ತೆ, ಯಾವ ಕೋರ್ಸ್ ಕೊಟ್ಟಿದ್ದೀರಾ. ಇದು ಪ್ರಿಯಾರಿಟಿ ಆಪ್ಷನ್ ನಂಬರ್ ಪ್ರಿಯಾರಿಟಿ ಇದೆ, ಪ್ರಿಯಾರಿಟಿ ನೋಡಿ. ಕೋರ್ಸ್ ಫೀಸ್ ಇಂಡಿಕೇಟ್ ಆಗಿದೆ. ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಆಲ್ರೆಡಿ ಹೇಳಿದ್ದೆ ನಿಮಗೆ ನೋಡಿ. ಹೇಳಿದ್ದೆ ನಿಮಗೆ 1 lakh ಅರೌಂಡ್ 8,000 ಆಗುತ್ತೆ ಅಂತ ನೋಡಿ, ಅಷ್ಟೇ ಬಂದಿದೆ ನಿಮಗೆ. ಓಕೆ, ಅದು ಡೀಟೇಲ್ಸ್ ಮಾಡ್ತೀನಿ, ಒಂದು ವಿಡಿಯೋ ಮಾಡ್ತೀನಿ. ಸೊ ಇವರು 22 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಡೌನ್ ಬಂದರೆ ನೋಡಿ ಗೊತ್ತಾಗುತ್ತೆ. ಟೋಟಲ್ ನಂಬರ್ ಆಫ್ ಆಪ್ಷನ್ಸ್ ಎಂಟರ್ಡ್ 22 ಬಂದಿದೆ. ಹೈಯೆಸ್ಟ್ ಪ್ರಿಯಾರಿಟಿ 1, ಲೋಯೆಸ್ಟ್ ಪ್ರಿಯಾರಿಟಿ 22. ಸೊ ಇವರು 22 ಕೊಟ್ಟಿದ್ದಾರೆ, ಬಟ್ ಇವ್ರು ಇನ್ನೂ ಕೊಡ್ತಾ ಇದ್ದಾರೆ. ಬಟ್ ಇಷ್ಟು ಕೊಡೋಕೆ ಹೋಗ್ಬೇಡಿ, ಮಿನಿಮಮ್ ಒಂದು
50ರಿಂದ 60 ನಾನು ಎಕ್ಸ್ಪೆಕ್ಟ್ ಮಾಡೋದು 100 ಆಗಲ್ಲ ಅಂತ ಅನ್ಕೊಂಡ್ರು ಒಂದು 70 to 80 ಪ್ರಿಯಾರಿಟೀಸ್ ಕೊಡಿ. ಯಾಕಂದರೆ ಸೆಕೆಂಡ್ ರೌಂಡ್ಗೆ ಹೋದಾಗ ಇಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಆಗಿದ್ದರೆ ಇಲ್ಲಿ ಫ್ರೀಸ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವ್ರು 22 ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಇವ್ರು 22 ಕೊಟ್ಟಿದ್ರೆ ಇವ್ರಿಗೆ ಏನಾರ 9ನೇ 10ಗೆ ಅಲಾಟ್ಮೆಂಟ್ ಆಯಿತು ಅಂತಂದರೆ ಅಂದರೆ ಇದಕ್ಕೆ ಯಾವುದೋ E079 ECಗೆ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ E079 ಕಾಲೇಜ್ಗೆ ಹೋಗ್ಬಿಟ್ಟು E079 ಅಂತಂದರೆ ಇಲ್ಲಿ ಹೋದರೆ 79 ಒಂದು ನಿಮಿಷ 78 ಹೋಗ್ಬಿಡ್ತು. E079 ಇಲ್ಲಿ ಇಲ್ಲಿದೆ. ಸೊ ಇಲ್ಲಿ ಹೋದರೆ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ E079 ಬಂದು ಆಚಾರ್ಯ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇನ್ ಕೇಸ್ ಏನಾರ ಅವ್ರಿಗೆ ಇಲ್ಲಿ ಅಲಾಟ್ಮೆಂಟ್ ಆಗೋಯ್ತು, E079 ECಗೆ ಅಲಾಟ್ಮೆಂಟ್ ಆಗೋಯ್ತು ಅಂತಂದರೆ ಈ 11 11 12 13 14 15 16 17 18 19 22 12 ಆಪ್ಷನ್ಸು ಕಾಣಿಸಲ್ಲ, ಇಲ್ಲಿಗೆ ಫ್ರೀಸ್ ಆಗೋಗುತ್ತೆ. ಅಂದರೆ ಅವ್ರು ಕಾಣಿಸೋದೇ ಇಷ್ಟವಾಗ ನೆಕ್ಸ್ಟು ಇದು ಯಾವುದು ಕಾಣಿಸೋಕೆ 11ಗೆ ಹೈಲೈಟ್ ಆಗಿರುತ್ತೆ, ಅದಲ್ಲ 10ಗೆ ಹೈಲೈಟ್ ಆಗಿರುತ್ತೆ ಗ್ರೀನ್ ಕಲರಲ್ಲಿ. ನೆಕ್ಸ್ಟ್ ಅವ್ರು ಏನೋ ಸೆಕೆಂಡ್ ರೌಂಡ್ಗೆ ಹೋದಾಗ ಸೆಕೆಂಡ್ ರೌಂಡ್ಗೆ ಕಾಲೇಜ್ ಹೋಲ್ಡ್ ಮಾಡಿ ಹೋಗ್ತಾರೆ ಅಂದರೆ ಇಷ್ಟು ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಇಷ್ಟನ್ನ ಆ್ಯಡ್ ಮಾಡಿ ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಅಂದರೆ 1 to 9 ಇದೆ, ಇದನ್ನು ರೀಆರ್ಡರ್ ಮಾಡ್ಬೋದು. ಯಾಕೆಂದರೆ ಅವ್ರ ಪ್ರಕಾರ 10ಗಿಂತ ಎಬೋ ಇರೋದು, ಇವ್ರ ಪ್ರಕಾರ 10ಗಿಂತ ಎಬೋ ಇರೋದು ಬೆಸ್ಟ್ ಕಾಲೇಜಸ್ಸು. ಸೊ ಅದಕ್ಕೆ ಆ್ಯಡ್ ಆರ್ ರೀಆರ್ಡರ್ ಮಾಡ್ತಾರೆ. ಸೊ ಇಷ್ಟು ಆಪ್ಷನಿಟಿ ಡೀಟೇಲ್ಸು. ಸೊ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಲಿಸ್ಟ್ ಬೇಕು ಅಂತಂದರೆ ಇವಾಗಲೂ ಸಪೋರ್ಟ್ ಎನಿ ಟೈಮ್ ನಾಳೆವರೆಗೂ ಕೊಡ್ತೀನಿ ನಾನು ನಿಮಗೆ. ಸೊ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪಿಂಗ್ ಮೀ ಇಮಿಡಿಯೇಟ್ಲಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.